ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ಸಂಜೆ ಟೈಮ್ ಅಲ್ಲಿ ಏನಾದ್ರೂ ಖಾರವಾಗಿ ತಿನ್ಬೇಕು ಅಂತ ಅನ್ನಿಸ್ದಾಗ ಈ ತರ ಒಂದು ಸ್ವೀಟ್ ಕಾರ್ನ್ ತಂದೂರಿನ ಟ್ರೈ ಮಾಡಿ. ಸಕ್ಕತ್ತಾಗಿರತ್ತೆ, ಒಳ್ಳೆ ಸ್ವೀಟ್ ಅಂಡ್ ಸ್ಪೈಸಿ ಆಗಿ ಅಲ್ಟಿಮೇಟ್ ಆಗಿರತ್ತೆ. ಅದ್ರಲ್ಲೂ ಇವಾಗಿರುವಂತಹ ಕ್ಲೈಮೇಟ್ ಗಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ. ಒಂದ್ಸಲ ಟ್ರೈ ಮಾಡಿ. ಮಾಡೋದ್ ಕೂಡ ತುಂಬಾನೇ ಈಸಿ, ಒಂದ್ 5 minutes ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳಿಗಂತೂ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದನ್ನ ಮಾಡೋದಕ್ಕೆ ಒಂದು ಸ್ವೀಟ್ ಕಾರ್ನ್ ನ ತಗೊಳ್ಳಿ. ನೀವು ಸ್ವೀಟ್ ಕಾರ್ನ್ ತಗೋಬೇಕು ಅಂತಾನೆ ಏನು ಇಲ್ಲ, ಮಾಮೂಲಿ ಜೋಳ ಬರುತ್ತಲ್ವಾ ಅದನ್ನ ಕೂಡ ತಗೋಬಹುದು. ಆದ್ರೆ ಬೆಂಗಳೂರಲ್ಲಿ ಮಾಮೂಲಿ ಜೋಳ ಸಿಗೋದು ತುಂಬಾನೇ ಕಡಿಮೆ, ಹಾಗಾಗಿ ನಾನು ಸ್ವೀಟ್ ಕಾರ್ನ್ ನ ತಗೊಂಡಿದ್ದೀನಿ ಅಷ್ಟೇ. ಸ್ವೀಟ್ ಕಾರ್ನ್ ಅಲ್ಲಿ ಮಾಡೋದಕ್ಕಿಂತ ಮಾಮೂಲಿ ಜೋಳ ಬರುತ್ತಲ್ವಾ, ಸಪ್ಪೆ ಜೋಳ, ಅದ್ರಲ್ಲಿ ಮಾಡಿದ್ರೇನೆ ಚೆನ್ನಾಗಿರತ್ತೆ. ಇನ್ನೂ ಇದನ್ನ ಮಾಡೋದಿಕ್ಕೆ ಒಂದು ಜೋಳನ ತಗೊಳ್ಳಿ, 1 ಅಥವಾ 2 ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಂತರ ಅದ್ರಲ್ಲಿ ಏನಿರತ್ತೆ ಗ್ರೀನ್ ಕಲರ್ ಸಿಪ್ಪೆ ಏನಿರತ್ತಲ್ವಾ ಅದನ್ನ ನೀಟಾಗಿ ಬಿಡಿಸ್ಬಿಟ್ಟು ಎತ್ತಿಟ್ಕೊಳ್ಳಿ. ಒಂದೊಂದೇ ಎಳಿಯಕ್ ಹೋಗ್ಬೇಡಿ, ಈ ತರ ಕಟ್ ಆಗತ್ತೆ. ಹಂಗಾಗಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಈ ತರ ಎಳ್ದ್ಬಿಟ್ಟು ಅದು ಸಿಪ್ಪೆ ಏನಿದೆ ಅದನ್ನ ಹಾಗೆ ಇಟ್ಕೊಳ್ಳಿ, ತೆಗೆದು ಬಿಸಾಕೋದಕ್ ಹೋಗ್ಬೇಡಿ. ಇದೇ ಲಾಸ್ಟ್ ಅಲ್ಲಿ ಯೂಸ್ ಆಗುವಂತದ್ದು. ಸೊ ನಾನು ಒಂದು ಜೋಳನ ತಗೊಂಡಿದ್ದೀನಿ, ಅದನ್ನ ಈ ತರ ಬಿಡಿಸ್ಬಿಟ್ಟು ಇಟ್ಕೊಂಡಿದೀನಿ. ಇವಾಗ ಇನ್ನೊಂದ್ ಕಡೆ ಒಂದು ಪಾತ್ರೆನಲ್ಲಿ ಬಿಸಿನೀರ್ನ ಕಾಯೋದಕ್ಕೆ ಇಟ್ಕೊಂಡಿದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಟೈಮ್ ಇಲ್ಲ, ನಮ್ಗೊಂದ್ 2 ನಿಮಿಷದೊಳಗಡೆ ಏನಾದ್ರೂ ಸ್ನಾಕ್ಸ್ ಆಗ್ಬಿಡ್ಬೇಕು ಅಂತ ಏನಾದ್ರು ಇದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಕುಕ್ಕರ್ ನ ತಗೊಳ್ಳಿ. ಆ ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಜೋಳನ 2 ಭಾಗ ಮಾಡ್ಬಿಟ್ಟು ನೀವು ಉಪ್ಪನ್ನ ಹಾಕಿ 1-2 ವಿಷಲ್ ಕೂಗಿಸ್ಕೊಂಡ್ರಿ ಅಂತ ಅಂದ್ರೆ ಜೋಳ ತುಂಬಾನೇ ಚೆನ್ನಾಗಿ ಬೆಂದಿರತ್ತೆ. ಆದ್ರೆ ನನಗೆ ಟೈಮ್ ಇದ್ದಿದ್ರಿಂದ ಹಾಗೆ ನಿಮ್ಗೂ ತೋರ್ಸೋ ಕಾರಣಕ್ಕೋಸ್ಕರ ನಾನು ಈ ತರ ಪಾತ್ರೆನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಒಂದು ಬಾಂಡ್ಲಿನಲ್ಲಿ ನೀರ್ ಇಟ್ಕೊಂಡಿದೀನಿ. ಹಾಗೇನೆ ಎರಡು ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಹಾಕೊಂಡಿದೀನಿ. ನಾವು ಯಾವ್ದೇ ರೀತಿ ಜೋಳನ ಮಾಡಿದ್ರು ನಾವು ಮೇಲ್ಗಡೆ ಉಪ್ಪು ಹುಳಿ ಖಾರ ಏನೇ ಸವರಿದ್ರು ಕೂಡ ಈ ತರ ಉಪ್ಪಲ್ಲಿ ಹಾಕಿ ಬೇಯಿಸಿದ್ರೆ ಜೋಳಕ್ಕೆ ತುಂಬಾನೇ ಚೆನ್ನಾಗಿ ಉಪ್ಪು ಹಿಡಿಯತ್ತೆ. ಆ ಕಾರಣಕ್ಕೋಸ್ಕರ ಈ ತರ ಮಾಡ್ಕೊಳ್ಳಿ. ಉಪ್ಪನ್ನ ಮೊದ್ಲೇ ಒಂದ್ ಸ್ವಲ್ಪ ಜಾಸ್ತಿನ ಹಾಕ್ಬಿಟ್ಟು ಈ ತರ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ ಅಲ್ಲಾದ್ರೆ ನಿಮ್ಗೆ ಒಂದ್ 2-3 ನಿಮಿಷದೊಳಗಡೆ ಈ ಸ್ನಾಕ್ಸ್ ಅನ್ನೋದು ರೆಡಿ ಆಗತ್ತೆ. ನೀವೇನಾದ್ರೂ ಪಾತ್ರೆನಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೊಂದ್ 5 to 6 minutes ತಗೊಳತ್ತೆ ಅಷ್ಟೇನೆ. ಇದು ಮಕ್ಕಳಿಗಂತೂ ತುಂಬಾನೇ ಫೇವ್ರೇಟ್. ಹಾಗೇನೆ ತುಂಬಾ ಜನ ಕೇಳ್ತಾ ಇದ್ದೀರಾ ಲಂಚ್ ಬಾಕ್ಸ್ ರೆಸಿಪಿಗಳನ್ನ ಇನ್ನೂ ಹೆಚ್ಚಾಗಿ ತೋರಿಸಿ ಅಂತ. ಖಂಡಿತವಾಗ್ಲೂ ಲಂಚ್ ಬಾಕ್ಸ್ ರೆಸಿಪಿಗಳನ್ನ ತುಂಬಾನೇ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಎವ್ರಿಡೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಅದ್ರಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಮ್ಮನೇಲೂ ಮಗು ಇರೋದ್ರಿಂದ ನಾನು ಕೂಡ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇರ್ತೀನಿ ಅಥವಾ ಸ್ನಾಕ್ಸ್ ಬಾಕ್ಸ್ ನ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾರೆಲ್ಲ ಮದರ್ಸ್ ಇದ್ದೀರಾ ನಿಮ್ಗೂ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಶೇರ್ ಮಾಡ್ತೀನಿ ಅಷ್ಟೇನೆ. ಸೊ ಇವಾಗ ನೋಡಿ ಜೋಳ ಬೆಂದಿದ್ಯೋ ಇಲ್ವೋ ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ ನಿಮ್ಗೆ ನೀಟಾಗಿ ಮೊದ್ಲು ಯೆಲ್ಲೋ ಕಲರ್ ಇರತ್ತೆ, ಜೋಳ ಬೆಂದಿದ ನಂತರ ಒಂದ್ ಸ್ವಲ್ಪ ಆರೆಂಜ್ ಕಲರ್ ತಿರುಗತ್ತೆ ಅದು, ಅವಾಗ ನೀಟಾಗಿ ಜೋಳ ಬೆಂದಿರತ್ತೆ. ಇವಾಗ ಇನ್ನೊಂದ್ ಕಡೆ ಒಂದು ಪ್ಲೇಟ್ ನ ತಗೊಳ್ಳಿ ಅಥವಾ ಬೌಲ್ ನ ತಗೊಳ್ಳಿ. ಅದರಲ್ಲಿ 1 ಚಮಚ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ. ನೀವ್ ಯಾವ್ದಾದ್ರು ಎಣ್ಣೆನ ಬಳಸ್ಬೋದು, ಅಂದ್ರೆ ಅಡ್ಗೆ ಎಣ್ಣೆ ಆದ್ರೂ ಬಳಸ್ಬೋದು, ಇಲ್ಲ ಅಡ್ಗೆಗೆ ಬಳಸೋ ಕೊಬ್ಬರಿ ಎಣ್ಣೆ ಕೂಡ ನೀವು ಬಳಸ್ಕೋಬಹುದು. ಇದಕ್ಕೆ ಒಂದ್ ಅರ್ಧ ಚಮಚ ಆಗೋಷ್ಟು ನಾನು ಮಾಮೂಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಇದ್ರಲ್ಲಿ ಖಾರ ಇರೋದಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಪ್ಲೇನ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಇದ್ರಲ್ಲಿ ಖಾರ ಇಲ್ದೇ ಇರೋ ಕಾರಣ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇರತ್ತೆ. ಸೊ ಇದನ್ನ ಹಾಕಿದ ನಂತರ ನಿಮ್ಗೆ ಖಾರ ಯಾವ ತರ ಬೇಕು ಅಂತ ನೋಡ್ಕೊಂಡು ನೀವು ಖಾರನ ಆಡ್ ಮಾಡ್ಕೊಳ್ಳಿ. ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನು ಇಲ್ಲ. ನಾನು ಒಂದು ಕಾರ್ನ್ ಮಾಡ್ತಾ ಇರೋದ್ರಿಂದ, ಒಂದು ಜೋಳನ ಮಾಡ್ತಾ ಇರೋದ್ರಿಂದ ಇಷ್ಟಿಷ್ಟೇ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/4 ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ. ನಂತರ 1/4 ಚಮಚ ಆಗೋಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ. ಇದು ಮೇನ್ ಮಸಾಲ, ನಿಮ್ಗೆ ಸಖತ್ತಾಗಿರತ್ತೆ ಈ ಮಸಾಲ ಅಂತೂ, ತುಂಬಾನೇ ಚೆನ್ನಾಗಿರತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ಬೇಕಿದ್ರೆ. ಸಖತ್ ಒಂದು ಒಳ್ಳೆ ಫ್ಲೇವರ್ ಮಸಾಲ ಇದು. ನೀವು ಬೇಕಾದ್ರೆ ಚಿಕನ್ಗೂ ಕೂಡ ಇದೇ ತರ ಮಸಾಲಾನ ರೆಡಿ ಮಾಡ್ಕೋಬಹುದು. ನಮ್ಮನೇಲಿ ತುಂಬಾ ಜಾಸ್ತಿ ಹೆವಿ ಮಸಾಲೆ ಬೇಡ ಅಂದಾಗ ಈ ತರ ಲೈಟ್ ಮಸಾಲಾನೇ ನಾವು ಬಳಸೋದು. ನಂತರ 1/4 ಚಮಚ ಆಗೋಷ್ಟು ಕಸ್ತೂರಿ ಮೇಥಿನ ಹಾಕೊಳ್ಳಿ. ಕಸ್ತೂರಿ ಮೇಥಿ ನಿಮ್ಗೆ ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನಂತರ 1/4 ಚಮಚ ಆಗೋಷ್ಟು ಇಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದ್ರೂ 2 ಜೋಳ ತಗೊಂಡಿದ್ದೀರಾ ಅಂತ ಅಂದ್ರೆ ಎಲ್ಲಾನು ಅರ್ಧ ಚಮಚ ಹಾಕೊಳ್ಳಿ ಅಷ್ಟೇನೆ. ಸೊ ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆ ಮೊಸರು ಎಣ್ಣೆ ಎಲ್ಲ ಏನಿದೆ ಅಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು. ಮಕ್ಳು ಸ್ಕೂಲಿಂದ ಬಂದಿದ ತಕ್ಷಣ ಆಸ್ ಯೂಶುವಲ್ ಏನಾದ್ರೂ ಕೇಳ್ತಾರೆ ತಿನ್ನೋದಕ್ಕೆ, ಸ್ನಾಕ್ಸ್ ಬೇಕು, ಇಲ್ಲಾಂದ್ರೆ ಏನಾದ್ರೂ ಒಂದ್ ಕೇಳ್ತಾನೆ ಇರ್ತಾರಲ್ವಾ, ಈ ತರ ಮಾಡ್ಕೊಡಿ, ಸಖತ್ತಾಗಿರತ್ತೆ. ಮಕ್ಳಿಗಾದ್ರೆ ಒಂದ್ ಸ್ವಲ್ಪ ಖಾರನ ಕಡಿಮೆ ಹಾಕೊಳ್ಳಿ ಅಷ್ಟೇ. ನಾನೊಂದ್ ಸ್ವಲ್ಪ ನನಗೋಸ್ಕರ ಮಾಡ್ಕೊತಾ ಇರೋದ್ರಿಂದ ಖಾರನ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ.
ಮಕ್ಕಳಿಗಾದ್ರೆ ಖಾರ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಈ ತರ ಕ್ರೀಮಿ ತರ ಆಗತ್ತೆ. ಇದನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ. ಅಷ್ಟರಲ್ಲಿ ನಿಮ್ಗೆ ಜೋಳ ಕೂಡ ಬೆಂದ್ಬಿಟ್ಟಿರತ್ತೆ. ನೋಡಿ ಜೋಳ ಬೆಂದಿದೆ. ಮೊದ್ಲು ಫುಲ್ ಯೆಲ್ಲೋ ಕಲರ್ ಇತ್ತು, ಇವಾಗ ಸ್ವಲ್ಪ ಲೈಟ್ ಆರೆಂಜ್ ಗೆ ತಿರ್ಗಿದೆ ಇದು. ಇಂಥ ಟೈಮಲ್ಲಿ ನಾವು ಮೊದ್ಲೇ ಹಾಕಿಟ್ಟಿದ್ವಲ್ವಾ ಮಸಾಲೆ, ಇದನ್ನ ಜೋಳಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಯಾವ್ದಾದ್ರು ಒಂದು ಆಯಿಲ್ ಹಚ್ಚೋದು ಬ್ರಷ್ ಇರತ್ತೆ ಅಲ್ವಾ, ಅದ್ರಿಂದ ನೀವು ಹಚ್ಕೋಬಹುದು. ನಾನು ಇವಾಗ ತೋರಿಸ್ತೀನಿ ನೋಡಿ. ನಾನೊಂದು ಆಯಿಲ್ ಹಚ್ಚೋದು ಬ್ರಷ್ ಇದೆ, ಅದ್ರಿಂದ ನೀಟಾಗಿ ನಾನು ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕೈಯಿಂದ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು. ಇಲ್ಲ ನಾವು ಕೈಯಿಂದ ಮುಟ್ಟೋದು ಖಾರ ಅಂತ ಅನ್ಸಿದ್ರೆ ನಿಂಬೆಹಣ್ಣು ಇರತ್ತೆ ಅಲ್ವಾ, ಹಿಂಡಿರೋ ನಿಂಬೆಹಣ್ಣು ಇರತ್ತೆ ಅಲ್ವಾ, ಅದ್ರಿಂದ ಕೂಡ ನೀವು ಸ್ಪ್ರೆಡ್ ಮಾಡ್ಬೋದು. ನಾವು ರೋಡ್ ಸೈಡ್ ಅಲ್ಲೆಲ್ಲ ತಗೋತೀವಲ್ವಾ, ಅವರು ಉಪ್ಪು ಹುಳಿ ಹಾಗೇನೆ ಖಾರ ಎಲ್ಲಾನು ನಿಂಬೆಹಣ್ಣಲ್ಲೇ ಹಾಕ್ಬಿಟ್ಟಿರ್ತಾರೆ. ಹುಳಿ ನಿಂಬೆಹಣ್ಣಲ್ಲೇ ಇರತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಖಾರ ಉಪ್ಪುನ ಹಾಕಿ ಎಲ್ಲರಿಗೂ ಅದ್ರಿಂದಾನೇ ಸ್ಪ್ರೆಡ್ ಮಾಡಿ ಕೊಡ್ತಾರೆ. ನೀವು ಕೂಡ ಅದೇ ತರ ಮಾಡ್ಬೋದು. ಬೇಕಾದ್ರೆ ಈ ಮಸಾಲೆನ ಹಾಗೆ ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು. ಈ ತರ ನೀಟಾಗಿ ನಾನು ಎಷ್ಟು ಹಾಕೊಂಡಿದ್ದೆ ಮಸಾಲ, ಅದನ್ನ ಕಂಪ್ಲೀಟ್ ಆಗಿ ಹಾಕೊಂಡಿದ್ದೀನಿ. ನನಗೆ ಕರೆಕ್ಟ್ ಆಯ್ತು. ಒಂದು ಜೋಳಗೆ ನಿಮ್ಗೆ ಏನಾದ್ರು ಹೆಚ್ಚಿಗೆ ಬೇಕು, ಇದು ಮಸಾಲ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಸಾಲಾನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ತರ ಸ್ಪ್ರೆಡ್ ಮಾಡಿದ ನಂತರ ಇದನ್ನ ಇಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಈ ತರ ಸ್ಟ್ಯಾಂಡ್ ನ ಇಟ್ಕೊಂಡು, ಈ ತಂದೂರಿ ಸ್ಟ್ಯಾಂಡ್ ಎಲ್ಲ ಬರತ್ತೆ, ಇತ್ತೀಚೆಗೆ ಎಲ್ರ ಮನೇಲೂ ಇದಿರತ್ತೆ. ಇದನ್ನ ಚಪಾತಿ ರೊಟ್ಟಿ ಸುಡೋದಕ್ಕೆ ತಗೊಂಡಿರ್ತೀರಾ. ಸೊ ಈ ತರ ಸ್ಟ್ಯಾಂಡ್ ಮೇಲೆ ನೀವು ಇಟ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ಒಂದ್ 2 ನಿಮಿಷ ಇದನ್ನ ನೀಟಾಗಿ ಸುಟ್ಕೊಂಡ್ರೆ ಆಗೋಯ್ತು. ಯಾಕಂದ್ರೆ ನಾವು ಮೊದ್ಲೇ ಜೋಳನ ಬೇಯಿಸಿರೋದ್ರಿಂದ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸೋ ಅವಶ್ಯಕತೆ ಇಲ್ಲ. ಹೈ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಅದು ಕಲರ್ ಟರ್ನ್ ಆಗೋವರ್ಗುನು ನೀವು ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ಅಕಸ್ಮಾತ್ ನಿಮ್ ಹತ್ರ ಈ ಸ್ಟ್ಯಾಂಡ್ ಇಲ್ಲ ಅಂತ ಅಂದ್ರೆ ಮಾಮೂಲಿ ಚಪಾತಿ ಇದೆಲ್ಲಾನು ತಿರುಗ್ಸೋದು ಒಂದು ಹಿಕ್ಲ ಬರತ್ತಲ್ವಾ, ಅದರಿಂದ ಕೂಡ ನೀವು ಹಿಡಿದ್ಬಿಟ್ಟು ಈ ತರ ನೀಟಾಗಿ ಸುಟ್ಕೋಬಹುದು. ಅಕಸ್ಮಾತ್ ನೀವೇನಾದ್ರೂ ಹಳ್ಳಿ ಕಡೆ ಇದ್ದೀರಾ ಅಂತ ಅಂದ್ರೆ ಕೆಂಡ ಬೆಸ್ಟ್ ಅಂದ್ರೆ ಕೆಂಡದಿಂದನೂ ಕೂಡ ನೀವು ಸುಡ್ಬೋದು. ನಿಮ್ ಅನುಕೂಲ ಹೇಗಿರತ್ತೆ ಆತರ ನೋಡ್ಕೊಂಡು ನೀವು ಸುಟ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಟ್ಯಾಂಡ್ ನ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಈ ತರ ಸುಟ್ಕೊಳ್ತಾ ಇದ್ದೀನಿ. ಇದು ಒಂದ್ ಸ್ವಲ್ಪ ನಮ್ಗೆ ಸುಟ್ಟಿರೋ ತರ ಅನ್ನಿಸ್ಬೇಕು, ಅಲ್ಲಿವರೆಗೂ ಒಂದ್ ಸ್ವಲ್ಪ ಸುಟ್ಕೊಳ್ಳೋಣ. ನಾನು ಆಲ್ರೆಡಿ ಜೋಳನ ತುಂಬಾ ನೀಟಾಗಿ ಬೇಯಿಸ್ಕೊಂಡಿರೋದ್ರಿಂದ ಹೈ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ 2 ನಿಮಿಷಗಳ ಕಾಲ ಈ ತರ ಸುಟ್ಕೊಂಡಿದೀನಿ. ನೀವು ಜಾಸ್ತಿ ಏನಾದ್ರು ನಮ್ಗೆ ಸುಟ್ಟಿರೋದು ಬೇಡ ಅಂತ ಅಂದ್ರೆ ಒಂದ್ ಸ್ವಲ್ಪ ಸುಟ್ಕೊಂಡ್ ಕೂಡ ನೀವು ಸ್ಟವ್ ನ ಆಫ್ ಮಾಡ್ಕೋಬಹುದು. ಲೈಟ್ ಆಗಿ ಬೇಕು ಅಂದ್ರೆ ಲೈಟ್ ಆಗಿ ಕೂಡ ಸುಟ್ಕೊಳ್ಳಿ. ಆದ್ರೆ ಈ ತರ ಸುಡೋದ್ರಿಂದ ನಮ್ಗೆ ತಂದೂರಿ ಫ್ಲೇವರ್ ಬರುತ್ತೆ. ಹಾಗೇನೆ ಒಂದು ಆ ಮಸಾಲಾ ಫ್ಲೇವರ್ ಏನಿದೆ ಅಲ್ಲ, ಅದು ತುಂಬಾ ನೀಟಾಗಿ ಬರುತ್ತೆ. ಹಂಗಾಗಿ ಈ ತರ ಸುಡಿ ಅಂತ ನಾನು ಹೇಳ್ತಾ ಇರೋದು. ನಮ್ಗೆ ಫೈನಲ್ ಏನೇ ನಾವು ಜೋಳ ಬೇಯಿಸಿ ತಿಂದ್ರು ಈ ತರ ಮಸಾಲ ಹಾಕಿ ಸುಡ್ತೀವಲ್ವಾ, ಅದೇನೆ ಫ್ಲೇವರು. ಸೊ ಈ ತರ ಸುಟ್ಟಿದ ನಂತರ ನೋಡಿ ಹೊಗೆ ಹೆಂಗ್ ಬರ್ತಿದೆ ಅಂತ. ನಾವು ಮತ್ತೆ ಏನಾದ್ರೂ ಹೊಗೆ ಇಟ್ಬಿಟ್ಟು ಅದನ್ನ ಸ್ಟೀಮ್ ಮಾಡ್ಬೇಕು ಅಂತ ಏನು ಇಲ್ಲ, ಅದ್ರಲ್ಲೇ ಎಲ್ಲಾನು ಆಗೋಗ್ಬಿಡತ್ತೆ. ಈ ತರ ಟ್ರೈ ಮಾಡಿ. ಮೇಲ್ಗಡೆ ನಿಂಬೆಹಣ್ಣು ಹಾಕೊಂಡು ತಿಂತಾ ಇದ್ರೆ ಸಕ್ಕದಾಗಿರತ್ತೆ. ಇವಾಗಿರೋ ಕ್ಲೈಮೇಟ್ ಗಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ಇದನ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ ನ ನೋಡ್ತಾ ಇರಿ. ಹಾಗೇನೆ ಮಿಸ್ ಮಾಡ್ದಿರಾ ಖಂಡಿತವಾಗ್ಲೂ ಮಕ್ಳದು ಸ್ನಾಕ್ಸ್ ಹಾಗೆ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.